ಧಗಧಗಿಸುತ್ತಿದೆ ಲಡ್ಡು ಲಡಾಯಿ. ದೇವರ ಸನ್ನಿಧಿಯಿಂದಲೇ ಗ್ರೌಂಡ್ ರಿಪೋರ್ಟ್. ಪ್ರಸಾದ ತಯಾರಿ ಪ್ರಕ್ರಿಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ. ಪ್ರಸಾದ ಮೈಲಿಗೆಗೆ ಹೆಚ್ಚಿದ ಜನಾಕ್ರೋಶ. ನಮ್ಮ ಭಾವನೆಗೆ ಕೊಡಲಿ ಪೆಟ್ಟು. ಭಕ್ತರು ಸಿಡಿಮಿಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುವಂತೆ ಆಗ್ರಹ. ಮುನಿರತ್ನಗೆ ಪರಪ್ಪನ ಪಂಜರವೇ ಗತಿ. ಅಕ್ಟೋಬರ್ 5ರವರೆಗೆ ನ್ಯಾಯಾಂಗ ಬಂಧನ. ಜಡ್ಜ್ ಮುಂದೆ ಕಣ್ಣೀರಿಟ್ಟ ಬಿಜೆಪಿ ಶಾಸಕ. ಮಂಡ್ಯದ ನಾಗಮಂಗಲ ಗಲಭೆ ಕೇಸ್. ಬಂಧನದ ಭಯಕ್ಕೆ ಗ್ರಾಮ ತೊರೆದಿದ್ದ ಯುವಕ ಡೆತ್. ಬ್ರೈನ್ ಸ್ಟ್ರೋಕ್ನಿಂದಾಗಿ ಕಿರಣ್ ಯುವಕ ಸಾವು. ಬಂಧನವಾಗಿ 100 ದಿನದ ಬಳಿಕ ಜಾಮೀನಿಗೆ ಅರ್ಜಿ. ದರ್ಶನ್ ಪರ ವಕೀಲ ಸುನಿಲ್ರಿಂದ ಸಲ್ಲಿಕೆ. ಸೋಮವಾರ ವಿಚಾರಣೆಗೆ ಬರೋ ಸಾಧ್ಯತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ತಿರುಪತಿಯಲ್ಲಿ ಸಿಗುವಂತಹ ಲಡ್ಡು, ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, TTDಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ನೋಡಿ, ನೀವು